ಜಗತ್ತಿನ ಕರಾಳ ದಂಧೆ ಕತ್ತಲಾಗುತ್ತಲೇ ಶುರುವಾಗತ್ತೆ ಈ ಮಹಾದಂಧೆ. ಬರೇ ದಂಧೆ ಅಲ್ಲ ರೀ, ಇದು ಪ್ರಕೃತಿ ಮೇಲಿನ ದೌರ್ಜನ್ಯ. ಇದು ಕತ್ತಲ ಜಗತ್ತಿನ ಕರಾಳ ದಂಧೆಯ ಮುಖವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಕತ್ತಲಾಗುತ್ತಲೇ ಶುರುವಾಗತ್ತೆ ಈ ದಂಧೆ. ಬರೇ ದಂಧೆ ಅಲ್ಲ, ಪ್ರಕೃತಿ ಮೇಲಿನ ದೌರ್ಜನ್ಯ. ಇದು ಕತ್ತಲಾಗುತ್ತಲೇ ಶುರುವಾಗತ್ತೆ ಕಡಲ ಬೇಟೆ. ಆ ಕಡಲ ಬೇಟೆಯನ್ನೇ ಬೆನ್ನತ್ತಿದೆ ನಿಮ್ಮ ನ್ಯೂಸ್ 18 ಕನ್ನಡ ಟೀಮ್. ಪ್ರಾಣವನ್ನು ಲೆಕ್ಕಿಸದೆ ಮುನ್ನುಗ್ಗಿದೆ ನ್ಯೂಸ್ 18 ಟೀಮ್. ಅರಬ್ಬಿ ಸಮುದ್ರದ ದಂಧೆಯ ಬೆನ್ನತ್ತಿದೆ ನ್ಯೂಸ್ 18 ಕನ್ನಡ. ಆ ದಂಧೆಯನ್ನ ಕಂಡ್ರೆ ಇಡೀ ಕರಾವಳಿಯೇ ಬೆಚ್ಚಿ ಬೀಳುತ್ತೆ. ಆ ದಂಧೆಯನ್ನ ತೋರಿಸ್ತಾ ಇದೆ ನಿಮ್ಮ ನ್ಯೂಸ್ 18 ಟೀಮ್. ಹಾಗಾದ್ರೆ ಏನಾಗ್ತಾ ಇದೆ ಕರಾವಳಿಯಲ್ಲಿ, ಕಡಲ ಬೇಟೆ ಏನು ಅನ್ನೋದನ್ನ ನಾವು ಇಂಚಿಂಚು ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಕರಾವಳಿಯಲ್ಲಿ ಕುಸಿತಾ ಇದೆ ಮೀನುಗಾರಿಕೆ. ಬೇಟೆ ಸಿಗದೆ ಮೀನುಗಾರರು ಅಲ್ಲಿ ಕಂಗಾಲಾಗಿದ್ದಾರೆ. ದಿಢೀರಂತ ಕಡಿಮೆಯಾಗ್ತಾ ಇದೆ ಮತ್ಸ್ಯ ಸಂತತಿಯೇ ಈಗ ನಿರ್ನಾಮ ಆಗ್ತಾ ಇದೆ. ಮತ್ಸ್ಯ ಸಂತತಿ ಕುಸಿಯೋದಿಕ್ಕೆ ಏನ್ ಕಾರಣ ಬೆನ್ನತ್ತಿ ಸಾಗರಕ್ಕಿಳಿದಿದೆ ನ್ಯೂಸ್ 18 ಟೀಮ್. ನ್ಯೂಸ್ 18 ಕ್ಯಾಮರಾಗೆ ಕಂಡಿದ್ದೆ ಈ ಮಹಾದಂಧೆ. ಕರಾವಳಿಯ ಆರ್ಥಿಕತೆಯ ಜೀವನಾಡಿ ಅದು ಮೀನುಗಾರಿಕೆ. ಆದರೆ ಮೀನುಗಾರಿಕೆ ಕಳೆದ ಶತಮಾನಗಳಿಂದ ಕಂಡು ಕೇಳರಿದಂತಹ ಆರ್ಥಿಕವಾದ ಕುಸಿತವನ್ನು ಕಾಣ್ತಾ ಇದೆ. ಮೀನುಗಾರರು ಕೆಲಸವನ್ನು ಇಲ್ಲದೆ ನರಕವನ್ನು ಅನುಭವಿಸಿದ್ದಾರೆ. ಹಾಗಾದರೆ ಮೀನುಗಾರರು ಈ ಸಂಕಷ್ಟಕ್ಕೆ ಕಾರಣವಾದ್ರು ಏನು ಎಂಬ ಪ್ರಶ್ನೆಯನ್ನು ಹುಡುಕಿ ನಾವು ಕಡಲಿಗೆ ಹೋಗ್ತಾ ಇದ್ದೀವಿ. ಅಂದರೆ ಕಡಲ ತೀರದಿಂದ ಸುಮಾರು 3 ನಾಟಿಕಲ್ ಮೈಲ್ ದೂರಕ್ಕೆ ಇವತ್ತು ನಿಮ್ಮ ನ್ಯೂಸ್ 18 ತಂಡ ಹೋಗ್ತಾ ಇದೆ. ಅಲ್ಲಿ ಅವೈಜ್ಞಾನಿಕವಾದ ಮೀನುಗಾರಿಕಾ ಪದ್ಧತಿಯನ್ನು ಮಾಡಿ ಮೀನುಗಳನ್ನು ಸೆರೆ ಹಿಡಿತಿದ್ದಾರೆ, ಮೀನುಗಳ ಬೇಟೆಯನ್ನು ಮಾಡ್ತಿದ್ದಾರೆ. ಅಂದರೆ ಲೈಟ್ ಫಿಶಿಂಗ್ ಅವ್ಯಾಹತವಾಗಿ ನಡೆಯುತ್ತಿದೆ. ಹಾಗಾದರೆ ಈ ಲೈಟ್ ಫಿಶಿಂಗ್ ಹೇಗೆ ನಡೀತಿದೆ, ಕೇಂದ್ರ ಸರ್ಕಾರದಿಂದ ನಿಷೇಧವಾದಂತಹ ಫಿಶಿಂಗಿಗೆ ಅಷ್ಟು ಧೈರ್ಯದಲ್ಲಿ ಅಕ್ರಮ ಮೀನುಗಾರರು ಈ ದಂಧೆಯನ್ನು ಹೇಗೆ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಾವು ನಿಮಗೆ ತೋರಿಸ್ತೀವಿ, ನೋಡಿ. ಎಲ್ಲ ಸಿದ್ಧತೆಗಳೊಂದಿಗೆ ದಂಧೆಯನ್ನ ಬೆನ್ನತ್ತಿದೆ ನಿಮ್ಮ ನ್ಯೂಸ್ 18 ಟೀಮ್. ಬೈಂದೂರಿನಿಂದ ಸಣ್ಣ ಬೋಟ್ ಮೂಲಕ ಪ್ರಯಾಣವನ್ನ ಬೆಳೆಸ್ತಾರೆ. ಆಳ ಸಮುದ್ರಕ್ಕೆ ಹೊರಟಿತ್ತು ನಿಮ್ಮ ನ್ಯೂಸ್ 18 ಟೀಮ್. ಯಾವ ರೀತಿಯಾಗಿ ಕಡಲಾಳದಲ್ಲಿ ಕಡಲ್ಗಳ್ಳರಿದ್ದಾರೆ. ನ್ಯೂಸ್ 18ಗೆ ಸ್ಥಳೀಯ ಮೀನುಗಾರರು ಸಾಥ್ ಕೊಟ್ಟರು. ಸೂರ್ಯ ಮುಳುಗುವ ಹೊತ್ತಿಗೆ ಆಳ ಸಮುದ್ರಕ್ಕಿಳಿತಾರೆ. ನ್ಯೂಸ್ 18ಗೆ ಸ್ಥಳೀಯ ಮೀನುಗಾರರು ಅಲ್ಲಿ ಒಂದು ಸಪೋರ್ಟ್ ಅನ್ನ ಮಾಡ್ತಾರೆ. ಅಬ್ಬರದ ಅಲೆಗಳನ್ನ ಸೀಳಿ ಆಳ ಸಮುದ್ರಕ್ಕೆ ನ್ಯೂಸ್ 18 ಟೀಮ್ ಜೊತೆ ಮೀನುಗಾರರು ಕೂಡ ತೆರಳುತ್ತಾರೆ. ಲೈಟ್ ಫಿಶಿಂಗ್ ದಂಧೆ ಅನ್ನೋದು ಬಹಳ ಅವ್ಯಾಹತವಾಗಿ ನಡೀತಿದೆ. ಲೈಟ್ ಫಿಶಿಂಗ್ ಅಂದ್ರೆ ಪ್ರಖರವಾದ ಬೆಳಕನ್ನ ನೀರ ಮೇಲೆ ಹಾಕಿ ಆ ಬೆಳಕಿಗೆ ಮೀನುಗಳೆಲ್ಲ ನೀರ ಮೇಲೆ ಬರುತ್ತೆ. ಆ ಎಲ್ಲ ಮೀನುಗಳನ್ನ ಬೇಟೆಯಾಡಿಕೊಂಡು ಬರುವಂಥದ್ದು. ಈ ಬೇಟೆ ಪದ್ಧತಿಯಿಂದ ಮೀನುಗಾರರಿಗೆ ಯಾವುದೇ ರೀತಿಯಾಗಿ ಮೀನುಗಳು ಸಿಗ್ತಾ ಇಲ್ಲ. ನಾವೀಗ ಆಲ್ಮೋಸ್ಟ್ ಆ ಸ್ಥಳಕ್ಕೆ ಹತ್ರ ಆಗ್ತಾ ಇದ್ದೀವಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋದ್ರೆ ಸಮುದ್ರದ ತೀರದಿಂದ ಬಹಳಷ್ಟು ದೂರ ಬಂದಿದ್ದೀವಿ. ಈ ಮೀನುಗಾರರ ತಂಡ ನಮ್ಮನ್ನ ಆ ಸ್ಥಳಕ್ಕೆ ಕೊಂಡೋಗ್ತಾ ಇದೆ. ಅಲೆಗಳ ಅಬ್ಬರದ ನಡುವೆ ನಮ್ಮ ದೋಣಿ ಮುಂದೆ ಹೋಗ್ತಾ ಇದೆ. ಒಂದು ಕಡೆಯಲ್ಲಿ ಪಡುಗಲಲ್ಲಿ ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ. ಈ ಲೈಟ್ ಫಿಶಿಂಗ್ ದಂಧೆ ಅಂತ ಅದು ರಾತ್ರಿ ನಡೆಯುವಂತಹ ದಂಧೆ. ಸುಮಾರು 3 ಗಂಟೆಗಳ ಕಾಲ ಬೆಳಕನ್ನ ನೀರ ಮೇಲೆ ಹಾಕ್ತಾರೆ. ಪ್ರಖರವಾದ ಹೆಲೋಜಿನ್ ಲೈಟ್ಗಳ ಮೂಲಕ ಆ ಲೈಟ್ಗಳ ಬೆಳಕು ಆ ನೀರ ಮೇಲೆ ಬೀಳುತ್ತೆ. ಸುಮಾರು 1 ರಿಂದ 5 ಕಿಲೋಮೀಟರ್ ಸುತ್ತಮುತ್ತಲಿನ ಎಲ್ಲ ಮೀನುಗಳು ಆ ಲೈಟ್ಗೆ ಬೆಳಕಿಗೆ ಬಂದು ಬೀಳುತ್ತೆ. ಆ ಎಲ್ಲ ಮೀನುಗಳನ್ನು ಇವರು ಬೇಟೆಯಾಡ್ಕೊಂಡು ಬರ್ತಾರೆ. 2017ನೇ ಇಸವಿಯಲ್ಲಿ ಕೇಂದ್ರ ಸರ್ಕಾರ ಈ ಅವೈಜ್ಞಾನಿಕ ಫಿಶಿಂಗ್ ಅನ್ನ ಬ್ಯಾನ್ ಮಾಡಿತ್ತು. ಸುಪ್ರೀಂ ಕೋರ್ಟ್ ಕೂಡ ಈ ಅವೈಜ್ಞಾನಿಕ ಫಿಶಿಂಗ್ ಅನ್ನ ಬ್ಯಾನ್ ಮಾಡಿತ್ತು. ಆದರೆ ಪ್ರಮುಖ ರಾಜಕಾರಣಿಗಳ ಹಸ್ತಕ್ಷೇಪದಿಂದ ಮೀನುಗಾರರು ಅಂದರೆ ಕೆಲ ಮೀನುಗಾರರು ಈ ಲೈಟ್ ಫಿಶಿಂಗ್ ಅನ್ನು ಮಾಡ್ತಿದ್ದಾರೆ. ಹಾಗಾಗಿ ತುಂಬಾ ಜನಕ್ಕೆ ಇದರಿಂದ ತೊಂದರೆ ಆಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋದ್ರೆ ಸಾಕಷ್ಟು ದೂರ ಅಂದರೆ
ಕಡಲ ತೀರದಿಂದ ಸಾಕಷ್ಟು ದೂರ ನಾವು ಹೋಗ್ತಾ ಇದ್ದೀವಿ. ಆ ಸ್ಥಳವನ್ನು ರೀಚ್ ಆಗೋಕ್ಕೆ ಸುಮಾರು 2 ರಿಂದ 3 ಗಂಟೆಗಳ ತಾಸು ಬೇಕಾಗ್ಬೋದು. ನ್ಯೂಸ್ 18 ತಂಡ ನಮ್ಮ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ನಾವು ಹೋಗ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸ್ಥಳವನ್ನು ರೀಚ್ ಆಗಲಿದ್ದೀವಿ. ಯಾಕೆಂದರೆ ಅದು ಅತ್ಯಂತ ಮುಖ್ಯವಾದ ಸ್ಥಳ ಆಗುತ್ತೆ. ಈ ಶತಮಾನದಲ್ಲಿ ಕಂಡು ಕೇಳರಿದಷ್ಟು ಮೀನುಗಾರಿಕೆ ಮತ್ಸ್ಯ ಕುಸಿತವಾಗಿದೆ. ಮತ್ಸ್ಯ ಸಂಕುಲವೇ ನಾಶವಾಗುವಂಥ ಸ್ಥಿತಿಯಲ್ಲಿ ಆ ಅವೈಜ್ಞಾನಿಕ ಪದ್ಧತಿಯಿಂದ ಆಗ್ತಾ ಇರುವಂಥದ್ದು. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ನಾವು ಆ ಸ್ಥಳವನ್ನು ರೀಚ್ ಆಗಲಿದ್ದೇವೆ. ಎಲ್ಲ ಪಿನ್ ಟು ಪಿನ್ ಮಾಹಿತಿಯನ್ನು, ಯಾವ ರೀತಿಯಾಗಿ ಲೈಟ್ ಫಿಶಿಂಗ್ ಆಗುತ್ತೆ, ಯಾವ ರೀತಿಯಾಗಿ ಬೆಳಕನ್ನು ನೀರ ಮೇಲೆ ಹಾಕ್ತಾರೆ, ಆ ಮೀನುಗಳನ್ನು ಹೇಗೆ ಬೇಟೆಯಾಡ್ತಾರೆ ಎಂಬುದರ ಬಗ್ಗೆ ಎಲ್ಲ ಇಂಚಿಂಚು ಮಾಹಿತಿಯನ್ನು ನ್ಯೂಸ್ 18 ತಂಡ ನಿಮಗೆ ಬಿಚ್ಚಿಡಲಿದೆ. ರಾತ್ರಿಯಲ್ಲೇ ಸುದೀರ್ಘ 4 ಗಂಟೆಯ ಜರ್ನಿಯನ್ನ ನಡೆಸುತ್ತೆ ನಮ್ಮ ನ್ಯೂಸ್ 18. ಅಕ್ರಮ ಜಾಗದಲ್ಲಿ ಕಂಡಿದ್ದು ಪ್ರಖರವಾದ ಲೈಟ್ ಜಾಡನ್ನ ಹಿಡಿದು 1 ಗಂಟೆಗಳ ಕಾಲ ಪ್ರಯಾಣವನ್ನ ಮಾಡ್ತಾರೆ. ಕತ್ತಲಾಗುತ್ತಲೇ ನ್ಯೂಸ್ 18 ಕಣ್ಣಿಗೆ ಬಿತ್ತು ಈ ಒಂದು ಅಕ್ರಮ. 40 ನಾಟಿಕಲ್ ಮೈಲು ದೂರದಲ್ಲಿ ಅಕ್ರಮದ ಬೆಳಕು ಕಾಣಿಸಿಕೊಳ್ಳುತ್ತೆ. ನೀರಿನ ಒಳಗೆ ನಡೀತಾ ಇತ್ತು ದಂಧೆ. ಸುತ್ತಲೂ ನೀರಿನ ಒಳಗೆ ಈ ಒಂದು ಅಕ್ರಮ ದಂಧೆ. ಆಳ ಸಮುದ್ರದಲ್ಲಿ ನಡುರಾತ್ರಿಯಲ್ಲೇ ನಡೀತಾ ಇತ್ತು ದಂಧೆ. ಟ್ರೋಲ್ ಬೋಟ್ ಬಳಸಿ ಅಲ್ಲಿ ನಡೀತಾ ಇತ್ತು ಲೈಟ್ ಫಿಶಿಂಗ್. ಪರ್ಷಿಯನ್ ಬೋಟ್ಗಳನ್ನ ಬಳಸಿ ಲೈಟ್ ಫಿಶಿಂಗ್ ಅನ್ನ ಮಾಡ್ಲಾಗ್ತಾ ಇತ್ತು. ಅಲ್ಲಿ 1000ಕ್ಕೂ ಅಧಿಕ ವೋಲ್ಟೇಜ್ ಇರುವಂತಹ ಲೈಟ್ ಗಳನ್ನ ಬಳಕೆ ಮಾಡಲಾಗ್ತಾ ಇತ್ತು. ಕೊರಿಯನ್ ಹೆಸರಿನ ಲೈಟ್ ನ ಬೆಲೆನೇ ಲಕ್ಷ. ಆಳ ಸಮುದ್ರದಲ್ಲಿ ಲಂಗರು ಹಾಕಿದ್ದ ಬೋಟ್ಗೆ ಲೈಟ್ ಅನ್ನ ಹಾಕಲಾಗುತ್ತೆ. ಸುಮಾರು 10 ಕಿಲೋಮೀಟರ್ ವರೆಗೂ ಆ ಒಂದು ಬೆಳಕಿನ ಪ್ರಖರತೆ ಇರುತ್ತೆ. ಬೆಳಕಿನ ಆಕರ್ಷಣೆಗೆ 10 ರಿಂದ 20 ಕಿಲೋಮೀಟರ್ ನಿಂದ ಮೀನುಗಳನ್ನ ಹಿಡಿಯುವಂತಹ ಮೀನುಗಳು ಲೈಟ್ ಬಳಿ ಬಂದಾಗ ಬಲೆಯನ್ನ ಬೀಸಿ ಬೇಟೆಯನ್ನ ಆಡಲಾಗುತ್ತೆ. ಲೈಟ್ ಫಿಶಿಂಗ್ ನ ಮಹಾದಂಧೆಯನ್ನ ಬೆನ್ನತ್ತಿ ನಮ್ಮ ನ್ಯೂಸ್ 18 ಟೀಮ್ ಅಲ್ಲಿಗೆ ತೆರಳುತ್ತೆ. ಆಲ್ಮೋಸ್ಟ್ 40 ನಾಟಿಕಲ್ ದೂರದಲ್ಲಿ ಇರುವಂತಹ ಒಂದು ಮೀನುಗಾರರು ಯಾವ ರೀತಿಯಾಗಿ ಲೈಟ್ ಫಿಶಿಂಗ್ ಅನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಅಕ್ರಮದ ಬೆನ್ನತ್ತಿ ನಮ್ಮ ನ್ಯೂಸ್ 18 ನ ವರದಿಗಾರ ಕಿಶನ್ ಶೆಟ್ಟಿ ಹಾಗೆಯೇ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಅಲ್ಲಿಗೆ ತೆರಳುತ್ತಾರೆ. ಯಾವ ರೀತಿಯಾಗಿ ಅಕ್ರಮ ದಂಧೆ ನಡೀತಾ ಇದೆ, ಯಾರ್ಯಾರ ಕೈವಾಡ ಇದೆ, ಯಾರ್ಯಾರು ಇಂತಹ ಒಂದು ಅಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಇವೆಲ್ಲವನ್ನ ಇಡೀ ಕರ್ನಾಟಕದ ಜನರಿಗೆ ತಿಳಿಸುವಂತಹ ಪ್ರಯತ್ನ ಮಾಡಬೇಕು ಅನ್ನೋದನ್ನ ನಿಟ್ಟಿನಲ್ಲಿ 40 ನಾಟಿಕಲ್ ಮೈಲು ದೂರದಲ್ಲಿರುವಂತಹ ಈ ಒಂದು ಎಲ್ಲಿ ಯಾವ ರೀತಿಯಾಗಿ ಲೈಟ್ ಅನ್ನ ಬಳಸಿ ಅಲ್ಲಿ ಫಿಶಿಂಗ್ ಮಾಡಲಾಗ್ತಾ ಇತ್ತು ಆ ಸ್ಥಳಕ್ಕೆ ತೆರಳುವಂತಹ ಪ್ರಯತ್ನ ನಮ್ಮ ಟೀಮ್ ಅಲ್ಲಿ ಮಾಡಿದೆ. ರಿಯಾಲಿಟಿ ಚೆಕ್ ಮೂಲಕ ಸಾಕ್ಷ್ಯವನ್ನ ತೋರಿಸುವಂತಹ ಪ್ರಯತ್ನವನ್ನ ನ್ಯೂಸ್ 18 ಕನ್ನಡ ಮಾಡಿದೆ. ಯಾಕಂದ್ರೆ ಏನೇ ಹೇಳಿದ್ರು, ಯಾರೇ ಇಂತಹ ವಿಚಾರ ಇದೆ, ಅಕ್ರಮವಾಗಿ ಅಲ್ಲಿ ಮೀನನ್ನ ಹಿಡಿಯಲಾಗ್ತಾ ಇದೆ ಅಂತ ಹೇಳಿದ್ರು, ಯಾವುದೇ ರೀತಿಯ ಸಾಕ್ಷ್ಯ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಮತ್ಸ್ಯ ಸಂತತಿಗೆ ಕೊಳ್ಳಿ ಇಡುವಂತಹ ಪ್ರಯತ್ನದಲ್ಲಿ ಲೈಟ್ ಫಿಶಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ನ ಆದೇಶ ಇದೆ. ಸುಪ್ರೀಂ ಕೋರ್ಟ್ 2017ರಲ್ಲಿ ಹೇಳಿತ್ತು ಲೈಟ್ ಫಿಶಿಂಗ್ ಮಾಡಬಾರ್ದು ಅಂತ ಹೇಳಿ. ಜಲಚರಗಳನ್ನ ನಾಶ ಮಾಡುವಂತಹ ಪ್ರಯತ್ನ ಇದು. ಮೀನಿನ ಸಂತತಿಯನ್ನ ನಾಶ ಮಾಡುವಂತಹ ಪ್ರಯತ್ನಕ್ಕೆ ಯಾವ ರೀತಿಯಾಗಿ ಅಕ್ರಮವಾಗಿ ಮೀನನ್ನ ಹಿಡಿಯುವಂತಹ ಪ್ರಯತ್ನ ಆಗಿದೆ. ಸಾಕ್ಷ್ಯವನ್ನ ನಿಮ್ಮ ನ್ಯೂಸ್ 18 ಕನ್ನಡ ಕೊಟ್ಟಿದೆ. ಯಾಕಂದ್ರೆ ಯಾರಿಗೆ ಹೇಳಿದ್ರು ಕೂಡ ಸಾಕ್ಷ್ಯ ಇಲ್ಲ ಅನ್ನುವಂತಹ ಮಾತಿಗೆ ಇದುವೇ ಸಾಕ್ಷ್ಯ. ಎಸ್, ಕತ್ತಲಾಗುತ್ತದೆ ನ್ಯೂಸ್ 18 ಕಣ್ಣಿಗೆ ಬಿತ್ತು ಈ ಅಕ್ರಮ. 40 ನಾಟಿಕಲ್ ಮೈಲು ದೂರದಲ್ಲಿ ಅಕ್ರಮದ ಬೆಳಕು. ಇಲ್ಲಿ ನಡೀತಾ ಇದ್ದಿದ್ದು ಲೈಟ್ ಫಿಶಿಂಗ್. ಕಗ್ಗತ್ತಲಲ್ಲಿ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಪ್ರಾಣದ ಹಂಗನ್ನ ತೊರೆದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಹ್ಯಾವ್ ಎ ಲುಕ್.
ಮತ್ಸ್ಯದ ಕಡಲಲ್ಲಿ ಅಕ್ಷರಶಃ ಕಡಲ್ಗಳ್ಳರು ಅಟ್ಟಹಾಸವನ್ನ ಮೆರೀತಿದ್ದಾರೆ. ಮತ್ಸ್ಯ ಸಂಪತ್ತನ್ನೇ ದೋಸ್ತಾ ಇದ್ದಾರೆ. ಲೈಟ್ ಫಿಶಿಂಗ್ ಮೂಲಕವಾಗಿ ಮತ್ಸ್ಯ ಸಂಪತ್ತನ್ನ ಬೇಟೆಯಾಡ್ತಿದ್ದಾರೆ. ಇದು ಅವೈಜ್ಞಾನಿಕವಾದ ಲೈಟ್ ಫಿಶಿಂಗ್. ಕೇಂದ್ರ ಸರ್ಕಾರ 2017ರಲ್ಲಿ ಈ ಲೈಟ್ ಫಿಶಿಂಗ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ. ಬಹಳ ಅಪಾಯದಿಂದ ನಾವು ಈ ನ್ಯೂಸ್ ಅನ್ನ ಕವರೇಜ್ ಮಾಡ್ತಾ ಇದ್ದೇವೆ. ಒಂದು ವೇಳೆ ಅವರಿಗೆ ಅರಿವಾಗಿ ದಾಳಿಯೂ ಕೂಡ ಮಾಡಬಹುದು. ದಾಳಿ ಆದ್ರೆ ಸುತ್ತಲಿನ ಸಮುದ್ರದಲ್ಲಿ ಯಾವ ರೀತಿಯ ಕೂಡ ಎಸ್ಕೇಪ್ ಆಗೋಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ಕಣ್ ತೆರೆಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಪಶ್ಚಿಮದ ಇಡೀ ಕರಾವಳಿಯ ಮೀನುಗಾರರ ಪರವಾಗಿ ನ್ಯೂಸ್ 18 ಇವತ್ತು ಧ್ವನಿ ಎತ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ದೊಡ್ಡ ದೊಡ್ಡ ಪ್ರಮಾಣದ ಲೈಟ್ಗಳ ಅಂದ್ರೆ ಈ ಲೈಟಿನ ಪ್ರಮಾಣಕ್ಕೆ ಸುಮಾರು 5 ಕಿಲೋಮೀಟರ್ ಸುತ್ತಮುತ್ತಲಿನ ಎಲ್ಲ ಮೀನುಗಳು ಈ ಬೋಟ್ನ ಹತ್ರ ಬರುತ್ತೆ. ಆವಾಗ ಈ ಎಲ್ಲ ಮೀನುಗಳನ್ನ ಇವರು ಬೇಟೆಯಾಡ್ತಾರೆ. ಸುಮಾರು 2 ರಿಂದ 3 ಗಂಟೆಗಳ ಕಾಲ ಇದೇ ರೀತಿಯಾಗಿ ಸಮುದ್ರದ ನಡುವಲ್ಲಿ ಚಿಕ್ಕ ಬೋಟ್ ಒಂದು ಲಂಗರ್ ಹಾಕಿ ಕೂತ್ಕೊಳ್ಳುತ್ತೆ. ಅವಾಗ ಎಲ್ಲ ಮೀನುಗಳನ್ನ ಇವರು ಬೇಟೆಯಾಡ್ತಾರೆ. ಈ ಕಡಲ ತೀರದ ಮಕ್ಕಳು ಅಂದ್ರೆ ಸ್ವಾಭಾವಿಕವಾಗಿ ಮೀನುಗಾರಿಕೆಯನ್ನು ಮಾಡುವಂತಹವರು, ನಾಡದೋಣಿಯಲ್ಲಿ ಮೀನುಗಾರಿಕೆಯನ್ನು ಮಾಡುವವರಿಗೆ ಯಾವುದೇ ರೀತಿಯಾಗಿ ಮೀನುಗಳು ಕೂಡ ಲಭ್ಯ ಆಗ್ತಾ ಇಲ್ಲ. ಅವರು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಇಂತಹ ಒಂದು ಅತಿ ದೊಡ್ಡ ದಂಧೆ ಮೇಲೆ ಪ್ರಭಾವಿಗಳ ಕೈ ಇದೆ, ಕಾಣದ ಶಕ್ತಿಗಳ ಪ್ರಭಾವ ಇದೆ. ಹಾಗಾಗಿ ಅವ್ಯಾಹತವಾಗಿ ಕಡಲಲ್ಲಿ ಯಾವ ರೀತಿಯಾಗಿ ಮತ್ಸ್ಯ ಸಂಪತ್ತನ್ನ ಬೇಟೆಯಾಡ್ತಿದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು. ರಾಜ್ಯ ಸರ್ಕಾರ ಈ ಬಾರಿ ಸುಮಾರು 800 ಕೋಟಿ ಲಾಸ್ ಅನ್ನ ತೋರಿಸಿದೆ. ಅಂದ್ರೆ ಕಳೆದ ವರ್ಷಗಳನ್ನ ಹೋಲಿಕೆ ಮಾಡೋದಾದ್ರೆ ಈ ಬಾರಿ ಸಾಕಷ್ಟು ಮತ್ಸ್ಯ ಸಂಪತ್ತು ನಾಶವಾಗಿದೆ. ಹಲವಾರು ಮೀನುಗಾರರು ಕೆಲಸವನ್ನ ಕಳೆದುಕೊಂಡಿದ್ದಾರೆ ಎಂಬ ಮಾಹಿತಿಯನ್ನ ರಾಜ್ಯ ಸರ್ಕಾರವೇ ಕೊಡ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಸುಮಾರು 5-6 ಲೈಟ್ಗಳನ್ನ ಈ ಬೋಟಿಗೆ ಕಟ್ಟಿದ್ದಾರೆ. ಈ ಒಂದೊಂದು ಲೈಟ್ಗೆ 1 ಲಕ್ಷ ರೂಪಾಯಿ ಬೆಲೆ ಇದೆ. ಹಾಗಾಗಿ ಸಣ್ಣ ಪುಟ್ಟ ಮೀನುಗಾರರು ಈ ದಂಧೆಯನ್ನ ಮಾಡೋದಿಲ್ಲ. ದೊಡ್ಡ ದೊಡ್ಡ 10 ಬೋಟ್ಗಳನ್ನ ಇಂಥ ಹಿಡ್ಕೊಂಡವರು ಮಾಫಿಯಾದವರು ಈ ದಂಧೆಯನ್ನ ಮಾಡ್ತಾರೆ. ಈ ದಂಧೆಗೆ ರಾಜಕಾರಣಿಗಳ ಕೈವಾಡ ಇದೆ, ರಾಜಕಾರಣಿಗಳ ಪ್ರೋತ್ಸಾಹ ಕೂಡ ಇದೆ. ಹಾಗಾಗಿ ಸಣ್ಣ ಮೀನುಗಾರರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ. ಇದರ ಬಗ್ಗೆ ದೊಡ್ಡ ದೊಡ್ಡ ಹೋರಾಟಗಳು ಕೂಡ ನಡೆದಿದೆ. ಅಂದರೆ ಈ ದಂಧೆಯನ್ನು ಕಡಿಮೆ ಮಾಡಬೇಕು, ಇವುಗಳನ್ನು ನಿಲ್ಲಿಸಬೇಕೆಂದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ 10 ಮನವಿಗಳನ್ನು ಕೂಡ ಮಾಡಿದ್ರು ಕೂಡ ಯಾವುದೇ ತೊಂದರೆ ಆಗೋದಿಲ್ಲ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಅಲ್ಲಿ ನಮ್ಮನ್ನು ಬೆದರಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ನೀರಿನಲ್ಲಿ ಸಾಕಷ್ಟು ತೇಲುತ್ತಿರೋ ಕಾರಣಕ್ಕಾಗಿ ಅದನ್ನು ಝೂಮ್ ಮಾಡಿ ತೋರಿಸೋ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಒಂದು ವೇಳೆ ಅವರ ಕೈಗೆ ಸಿಕ್ಕರೆ ನಾವು ಜೀವಂತವಾಗಿ ದಡೆಗೆ ಹೋಗುವಂಥ ಸ್ಥಿತಿ ಕೂಡ ಇಲ್ಲ. ಹಾಗಾಗಿ ಇಲ್ಲಿನ ಕೆಲವು ಮೀನುಗಾರರು ನಮ್ಮನ್ನು ಇಂತಹ ಒಂದು ಸೂಕ್ಷ್ಮ ಪ್ರದೇಶಕ್ಕೆ ಕರ್ಕೊಂಡು ಬಂದಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ನಮ್ಮನ್ನು ದೂರ ಹೋಗಿ ಎಂಬ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಮೀನುಗಾರರು ಸಾಕಷ್ಟು ಇದರಿಂದ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಮೀನುಗಾರಿಕೆಯನ್ನು ನಿಲ್ಲಿಸಬೇಕು, ಲೈಟ್ ಫಿಶಿಂಗನ್ನು ನಿಲ್ಲಿಸಬೇಕು ಅಂತ ಹೇಳಿ. ಆದರೆ ಯಾವುದೇ ರೀತಿಯಾಗಿ ಇದನ್ನು ನಿಲ್ಲಿಸುವಂಥ ಕೆಲಸಗಳನ್ನು ಕೂಡ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದರೆ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವಿಗಳ ಶಕ್ತಿಯು ಕೂಡ ಇದರ ಹಿಂದೆ ಇರುವಂಥದ್ದು. ಸುಪ್ರೀಂ ಕೋರ್ಟ್ ಈ ಕಾನೂನನ್ನು ಮಾಡಿದ್ರು ಕೂಡ ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ಮೀನುಗಾರಿಕಾ ಸಚಿವಾಲಯ ಕೂಡ ಇದರೊಳಗೆ ಇದೆ ಅನ್ನೋದು ಇಲ್ಲಿನ ಮೀನುಗಾರರು ಹೇಳಿರುವಂಥ ಮಾತು. ಹಾಗಾಗಿ ಇದನ್ನು ತಕ್ಷಣವಾಗಿ ಮೀನುಗಾರಿಕೆಯನ್ನು ನಿಲ್ಲಿಸಬೇಕು, ಈ ಲೈಟ್ ಫಿಶಿಂಗನ್ನು ನಿಲ್ಲಿಸಬೇಕು. ಕಾನೂನಿಗೆ ವಿರುದ್ಧವಾದಂಥ ಕೇಂದ್ರ ಸರ್ಕಾರವೇ ನಿಷೇಧ ಮಾಡಿದಂಥ ಈ ಲೈಟ್ ಫಿಶಿಂಗನ್ನು ನಿಲ್ಲಿಸಬೇಕು. ಇನ್ನು ಮುಂದೆ ಆದರೂ ಮತ್ಸ್ಯ ಸಂಪತ್ತು ಉಳಿಯುವಲ್ಲಿ ರಾಜ್ಯ ಸರ್ಕಾರ ಮುತುವರ್ಜಿಯನ್ನು ವಹಿಸಬೇಕು ಅನ್ನೋದು ಮೀನುಗಾರರ ಮಾತು. ಯಾಕೆಂದರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇಂತಹ ಅವೈಜ್ಞಾನಿಕ ಮೀನುಗಾರಿಕಾ ಪದ್ಧತಿ ನಡೀತಿದೆ. ನೆರೆಯ ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ, ಕೇರಳ, ಇಲ್ಲೆಲ್ಲೂ ಕೂಡ ಇಂತಹ ಅವೈಜ್ಞಾನಿಕ ಮೀನುಗಾರಿಕಾ ಪದ್ಧತಿ ಇಲ್ಲ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಇದೆ. ಹಾಗಾಗಿ ಮೀನುಗಾರಿಕಾ ಸಚಿವರು, ರಾಜ್ಯ ಸರ್ಕಾರ ಮತ್ತು ಕಾನೂನು ಸಂಪೂರ್ಣವಾಗಿ ಬಲಪ್ರಯೋಗವನ್ನು ಮಾಡಬೇಕು ಅನ್ನೋದು ಮೀನುಗಾರರ ಅಭಿಪ್ರಾಯವಾಗಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಲೈಟ್ ಫಿಶಿಂಗ್ ನ ಈ ಒಂದು ಕರಾಳ ದಂಧೆಯ ಇನ್ನಷ್ಟು ಕರಾಳ ಮುಖವನ್ನ ನಾವು ತೋರಿಸ್ತೀವಿ ಆಫ್ಟರ್ ಎ ಶಾರ್ಟ್ ಬ್ರೇಕ್.